ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಗೆ 50% ಗುರುಬಲ ಇದ್ರೂ ಕೂಡ ಅವರಿಗೆ ಮುಂದೆ ಒಂದು ಉತ್ತುಂಗ ಸ್ಥಾನವನ್ನ ಏರೋದಕ್ಕೆ ಉತ್ತಮ ಸಜ್ಜನ್ನ ಅಂದ್ರೆ ವೇದಿಕೆಯನ್ನ ಮಾಡಿಕೊಡ್ತದೆ ಅಂತ ಗುರುಗಳು ಹೇಳಿದ್ದಾರೆ. ಹಾಗೆ ಮೇಷರಾಶಿ ನಂತರ ಬರುವಂಥದ್ದು ವೃಷಭ ರಾಶಿಗೆ ಗುರು ಯಾವ ರೀತಿ ಅನುಗ್ರಹವನ್ನ ಮಾಡ್ತಾರೆ ಮತ್ತೆ ಯಾವ ರೀತಿ ಲಾಭವನ್ನ ತಂದ್ಕೊಡ್ತಾರೆ, ಗುರು ಅನುಗ್ರಹ ಮಾಡ್ಕೋಬೇಕು ಅಂತಂದ್ರೆ ಏನೆಲ್ಲ ಅವರು ಇದನ್ನ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ಮತ್ತೆ ಯಾವ ಅನುಗ್ರಹವನ್ನ ಮಾಡಿದ್ರೆ ಅವ್ರಿಗೆ ಗುರು ಒಲಿತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಪ್ರಸ್ತುತವಾಗಿ ಏನು ಇವ್ರಿಗೆ ಗುರುಬಲ ಇತ್ತಲ್ಲ, ಈ ಜೂನ್ 2ರಿಂದ ಅಂದ್ರೆ 2026 ದ್ವಿತೀಯಾರ್ಧದಿಂದ ಅವ್ರಿಗೆ ಗುರುಬಲ ಇರೋದಿಲ್ಲ. ಏನು ಹಾಗಾದ್ರೆ ಗುರುಬಲ ಇವಾಗ ಇದ್ದಕ್ಕಿದ್ದಂಗೆ ಈ ತರ ಚೇಂಜು ಯಾಕಿದು ಅಂತಂದಾಗ, ಒಬ್ಬ ವ್ಯಕ್ತಿಗೆ ನಾನು ಆಗ್ಲೇ ಹೇಳಿದೆ, ಸವಾಲು ಸ್ವೀಕಾರ ಮಾಡುವಂತ ಒಂದು ಗುಣ ಇರಬೇಕು. ಹಾಗೆ ಪರೀಕ್ಷೆಗಳನ್ನ ಫೇಸ್ ಮಾಡುವಷ್ಟು ವ್ಯವಧಾನ ಇರಬೇಕು. ಪರೀಕ್ಷೆಗಳು ಜೀವನದಲ್ಲಿ ಬರಲೇಬೇಕು. ನಾನು ಆಗ್ಲೇ ಬರೆದ್ಬಿಟ್ಟಿದ್ದೀನಿ, ನಾನು ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ, ಆಮೇಲೆ ಇದು ಕಾಲೇಜ್ ಲೆವೆಲ್ಸ್ ಅಲ್ಲಿ ಬರ್ದಿದ್ದೀನಿ, ಎಲ್ಲಾ ತರದ ಪರೀಕ್ಷೆಗಳಿಂದ ಆಗಿದೆ, ನಂದು ಇನ್ಯಾವ ಪರೀಕ್ಷೆ? ಹಂಗಲ್ಲ. ಜೀವನನೂ ಒಂದು ಪರೀಕ್ಷೆ ಅನ್ನೋದನ್ನ ಅರ್ಥ. ಈ ಜೀವನನೇ ಅತಿ ದೊಡ್ಡ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತರ, ಅದಕ್ಕೂ ದೊಡ್ಡದು, ಅದಕ್ಕೂ ನಾವು ಏನು ಹೋಲಿಕೆ ಮಾಡುವಾಗಿಲ್ಲ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಾವು ಹೋಲಿಕೆ ಮಾಡುವಂಥದ್ದಲ್ಲ ಇದು. ಆ ಸವಾಲುಗಳನ್ನ ನಾವು ಏನ್ ಸ್ವೀಕಾರ ಮಾಡ್ತೀವಿ. ಈಗ ಉದಾಹರಣೆಗೆ, ಈಗ ಸಿರಿಯಾಳಂದ ಕಥೆ ಗೊತ್ತು ನಿಮಗೆ. ತಾನೆಂಥ ಉತ್ತಮವಾದ ಭಕ್ತ ಅವನಿಗೆ ಗೊತ್ತು ಪಾಪ. ಅಂತ ಮಹೋನ್ನತವಾದ ಭಕ್ತ, ಶಿವಭಕ್ತ. ಶಿವ ಸುಮ್ಮನೆ ಬಿಡೀಗ, ಆತನಿಗೂ ಒಂದು ಈ ಪರೀಕ್ಷೆಗಳನ್ನ ಪಾಪ ಅವನು ಒಡ್ಬೇಕಾಯ್ತು. ಮಹಾನ್ ಭಕ್ತರಿಗೆ ಬಿಡಲ್ಲ. ಈ ನಾವೆಲ್ಲ ಯಾರು? ಪಾಮರರು, ಪರಮಾತ್ಮನ ಪಾಮರರು ನಾವು. ಅವನ್ನ ನಂಬಿದೀವಿ, ಜೀವನ ಸಾಗಿಸ್ತಾ ಇದ್ದೀವಿ. ನಮ್ಮಂತ ಪಾಮರರಿಗೂ ಸಹ ಅವನೇನ್ ಮಾಡ್ತಾನೆ, ಈ ಸವಾಲುಗಳನ್ನ ಎದುರಿಸುವಂಥದ್ದಕ್ಕೆ ಗುರಿಪಡಿಸ್ತಾನೆ. ಹಾಗೆ ಪರೀಕ್ಷೆಗಳಿಗೂ ಸಹ ಗುರಿಪಡಿಸ್ತಾನೆ. ಏನ್ ಪರೀಕ್ಷೆ ಬರಕ್ ಸಾಧ್ಯ, ಅದು ಇಂಪಾರ್ಟೆಂಟ್. ಪರೀಕ್ಷೆಗಳು ಯಾವ ತರ ಬರ್ತದೆ? ಬಹಳ ಒಂದು ಕಾನ್ಫಿಡೆನ್ಸ್ ಆಗಿ ಅವನು ಇರ್ತಾನೆ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ. ಓವರ್ ಕಾನ್ಫಿಡೆನ್ಸೇ ಇರ್ತದೆ. ನೀವು ಹೇಳೋ ಪ್ರಕಾರ ಆಯ್ತು, ಓವರ್ ಕಾನ್ಫಿಡೆನ್ಸೇ ಅಂತ ಅನ್ಕೊಳ್ಳಿ. ಓವರ್ ಕಾನ್ಫಿಡೆನ್ಸ್ ಇರೋಂಥದ್ದು ಎಲ್ಲಾ ಸಂದರ್ಭಕ್ಕೂ ಅದು ತಕ್ಕುದಲ್ಲ. ಅಂದ್ರೆ ತಕ್ಕುದಾದ ವಿಷಯವಲ್ಲ ಅಂತ ಅರ್ಥ. ಅಂದ್ರೆ ತಕ್ಕುದಾದ ವಿಷಯವಲ್ಲ ಅಂತ ಅವನಿಗೆ ಗೊತ್ತಾಗ್ಬೇಕು, ಯಾರಿಗೆ? ಆ ವ್ಯಕ್ತಿಗೆ. ಅದಕ್ಕೆ ಏನ್ ಮಾಡ್ತಾನೆ, ಸ್ವಲ್ಪ ಅವನ್ನ ಪುಲ್ ಬ್ಯಾಕ್ ಮಾಡ್ತಾನೆ. ಸ್ವಲ್ಪ ಸಮಾಧಾನ ಅಂತ ಹೇಳಿಸ್ತಾನೆ. ಅಂದ್ರೆ ಸಮಾಧಾನಕರವಾಗಿ ಇವನ್ ಇರಲ್ಲ ಅಂತ ಅರ್ಥ. ಅದಕ್ಕೆ ಸಮಾಧಾನ ಅಂತ ಹೇಳಿಸ್ತಾನೆ. ಒಂದು ರಸ್ತೆಗೆ ಹಂಪ ಹಾಕ್ದಂಗೆ ಸಮಾಧಾನ ಅಂತ ತಿಳಿ ಹೇಳ್ತಕ್ಕಂಥ. ಅಂದ್ರೆ ನೀವು ಬಹಳ ಕಾನ್ಫಿಡೆಂಟ್ ಆಗಿ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದ್ದೀರಾ, ಸ್ವಲ್ಪ ಇರ್ರಪ್ಪ, ಇದು ಓವರ್ ಸ್ಪೀಡ್ ಇದು ಅಂತ ನಿಮ್ ಸ್ಪೀಡ್ನ ಜೀವನದಲ್ಲಿ ಈ ಸ್ಪೀಡ್ಗೆ ಬ್ರೇಕ್ ಹಾಕಿ ನಿಲ್ಲಿಸಿ ಹೇಗೋ ಒಂದು ಮಟ್ಟಿಗೆ ನಿಮ್ಮನ್ನ ಆ ಸ್ಥಿಮಿತವಾದಂತಹ ಸ್ಥಿತಿಗೆ ತಂದು ಕೂರಿಸ್ತಾನೆ. ಅದಕ್ಕೆ ಸುಮ್ಮನೆ ಕೂರ್ಸಕ್ಕಾಯ್ತದ? ಓವರ್ ಸ್ಪೀಡ್ ಅಲ್ಲಿ ಇರತಕ್ಕಂಥದ್ದನ್ನು ಅಥವಾ ಒಂದು ಜನರಲ್ ಸ್ಪೀಡ್ಗಿಂತ ಜಾಸ್ತಿ ಇರತಕ್ಕಂಥ ವೆಹಿಕಲ್ಗೆ ಬ್ರೇಕ್ ಹಾಕಿದ ತಕ್ಷಣನೇ ಜರ್ಕ್ ಹೊಡಿಯುತ್ತೆ ಅಲ್ವಾ? ಅಂದ್ರೆ ನಿಮ್ಮ ಬದುಕಿನಲ್ಲೂ ಆ ಜರ್ಕ್ಸ್ಗಳು ಬರ್ಬೇಕಲ್ವಾ? ಸ್ಪೀಡ್ ಜಾಸ್ತಿ ಆಗಿದ್ದಾಗ ಅವ್ನು ಬ್ರೇಕ್ ಹಾಕ್ಬೇಕು ಭಗವಂತ. ಅಂದ್ರೆ ಆ ಥರ ಇಲ್ಲಿ ಏನ್ ಮಾಡ್ತಾನೆ ನೋಡ್ರಪ್ಪ, ಸ್ವಲ್ಪ ಸಮಾಧಾನಕರವಾಗಿ ಆಲೋಚನೆ ಮಾಡಿ, ವಿವೇಚನೆಗೆ ಬೆಲೆ ಕೊಟ್ಟು ಆಲೋಚನೆ ಮಾಡಿ ಅಂತ ಹೇಳಿ ಸ್ವಲ್ಪ ಪರೀಕ್ಷೆಗಳನ್ನ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ ಪರೀಕ್ಷೆಗಳನ್ನ? ನಿಮ್ ವಿವೇಚನೆ ಕೊಡ್ತಾನೆ.
ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಪರೀಕ್ಷೆ ಮಾಡಕ್ಕೆ. ಹಾಗೆ ಸಿಕ್ಕಾಬಟ್ಟೆ ಎಲ್ಲ ಇರುತ್ತೆ, ನೆಮ್ಮದಿ ಇರಲ್ಲ. ಸಾರ್ ಎಲ್ಲ ಕೊಟ್ಟಿದ್ದಾನೆ ಸರ್ ಭಗವಂತ, 3 ಕಾಸಿನ ನೆಮ್ಮದಿ ಕೊಟ್ಟಿಲ್ಲ ಸರ್ ನನಗೂ. ಅಂದ್ರೆ ಕಾಸಿನ ನೆಮ್ಮದಿ ಅಂದ್ರೆ ದುಡ್ಡು ಕೊಟ್ರೆ ನೆಮ್ಮದಿ ಬರುತ್ತೆ ಅಂತ ಅಲ್ಲ, ಆಡ ಭಾಷೆಯಲ್ಲಿ 3 ಕಾಸಿನ ನೆಮ್ಮದಿ ಅಂತ. ಅಂದ್ರೆ ಕಿಂಚಿತ್ ನೆಮ್ಮದಿನೂ ಇಲ್ಲ ಅಂತ. ಕಿಂಚಿತ್ ನೆಮ್ಮದಿ ಅನ್ನುವಂಥದ್ದನ್ನ ಇಲ್ಲಿ ಕೊಡ್ತಾನೆ. ಅದ್ರ ಹಿಂದೆ ಆ ಹಿನ್ನೆಲೆಯುತವಾದ ಆಲೋಚನೆಗಳು ಎಷ್ಟರ ಮಟ್ಟಿಗೆ ನಿಮಗೆ ಬರುತ್ತೆ ಆ ನೆಮ್ಮದಿ ಪಡೆಯೋದಿಕ್ಕೆ. ಆ ಚಿಂತನೆ ಹಿತ ಚಿಂತನೆ ಏನ್ ಮಾಡಕ್ ಸಾಧ್ಯ ನೀವು ಆ ನೆಮ್ಮದಿ ಪಡೆಯೋದಿಕ್ಕೆ, ಅದಕ್ಕೆ ಪರೀಕ್ಷೆ ಕೊಡ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೂ ಅತಿಯಾಗಿರ್ತಕ್ಕಂಥದ್ದು ಒಳ್ಳೇದಲ್ಲ. ಎಷ್ಟೋ ಜನಕ್ಕೆ ಅನ್ಸ್ಬಿಟ್ಟಿರ್ತದೆ, ನಾನು ಹೋದ್ರೆ ಆ ಕೆಲಸ ಆಗುತ್ತೆ, ನಾನು ಅಲ್ಲಿದ್ರೆ ಮಾತ್ರ ಕೆಲಸ ಆಗೋದು, ಅಜ್ಜಿ ಕೋಳಿ ಕೂದ್ರೆ ಮಾತ್ರ ಬೆಳಗಾಗುತ್ತೆ ಅನ್ನೋದೆಲ್ಲ ಸುಳ್ಳು, ನೀನ್ ಇಲ್ದೇವ್ರು ಆಗತ್ತಪ್ಪ ಕೆಲಸ ಅಂತ ನಿರೂಪಣೆ ಮಾಡಿಸ್ತಾನೆ. ಗೊತ್ತಾಯ್ತಲ್ಲ? ಹಾಗಾಗಿ ಆ ನಾನತ್ವಕ್ಕೆ ಒಂದ್ ರೀತಿ ಕಡಿವಾಣ ಹಾಕಿಸ್ತಾನೆ. ಈ ತರ ಮಾಡ್ತಕ್ಕಂಥದ್ದು ಈ 3ನೇ ಮನೆಯ ಗುರು. ವೃಷಭ ರಾಶಿಯವರಿಗೆ ಈ ಗುರುವಿನ ಈ ತಟಸ್ಥ ಫಲಗಳು, ತೀರ ತಟಸ್ಥ ಫಲಗಳು ವಿವೇಕವನ್ನ ಜಾಗೃತಗೊಳಿಸುತ್ತೆ. ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಆ ವ್ಯಕ್ತಿಗಳು ಏನೇನೋ ಅನುಭವಗಳನ್ನ ಅವರು ಪಡಿಬೇಕಾಗ್ತದೆ. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸಸ್ ದೇ ನೀಡ್ ಟು ಗೋ ಅಕ್ರಾಸ್. ಇದು ಬೇರೆ ಮಾತಿಲ್ಲ ಅದರಲ್ಲಿ. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಅವರು ಎದುರು ನೋಡ್ಬೇಕು. ಅಂದ್ರೆ ಅವ್ರ ಕೈಲಿ ಅದನ್ನ ತಡೆಯಕ್ಕಾಗಲ್ಲ. ಅಂದ್ರೆ ಬಹಳಾನೇ ನೋವು ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ನೋವು, ಸ್ವಲ್ಪ ಈ ಭಾವೋದ್ವೇಗ, ಮತ್ತೆ ಸ್ವಲ್ಪ ಮಟ್ಟಿಗೆ ಚಿಂತೆ, ಸ್ವಲ್ಪ ಮಟ್ಟಿಗೆ ಈ ದುಃಖಕರವಾದ ಪ್ರಸಂಗ, ಎಲ್ಲ ಮಿಶ್ರಿತವಾಗಿ ಫಲ ಅವ್ರಿಗೆ ಈ ಸಲ ಗುರು ಕೊಡ್ತಕ್ಕಂಥದ್ದು. ಆದರೂ ಅಷ್ಟಮ ಅಂತ ಹೇಳ್ತೀವಿ ಈ ಗುರು ಹೋಗ್ತಾ ಇರ್ತಕ್ಕಂಥ ಜಾಗ. ಇದೆಲ್ಲವೂ ಟೆಂಪ್ರರಿ ಬೇಸಿಸ್ನಲ್ಲಿ ಮಾತ್ರ ಇರುತ್ತೆ ಅವ್ರಿಗೆ. ವರ್ಷವೆಲ್ಲ ಕೊಟ್ಬಿಟ್ರೆ ಕಷ್ಟ, ವರ್ಷವೆಲ್ಲ ದುಃಖ ಕೊಟ್ಬಿಟ್ರೆ ಕಷ್ಟ. ಏನೋ 1 ವಾರ 1 ತಿಂಗಳಾರು ತಡೀತಾರೆ, 3 ತಿಂಗಳಾರು ತಡೀತಾರೆ. ವರ್ಷವೆಲ್ಲ ಕೊಟ್ರೆ ಕಥೆ ಏನಾಗ್ಬೇಕು? ಅದಕ್ಕೆ ಗುರು ಏನ್ ಮಾಡ್ತಾರೆ, ಈ 3ನೇ ಮನೆಯಲ್ಲಿ ವಕ್ರಿ ಆಗ್ತಕ್ಕಂತಹ ಸಂದರ್ಭಗಳು ಅದು ಸಹಜವಾಗಿ ಈ ಧನುರ್ಮಾಸ, ಮಕರ ಮಾಸ ಅಂದ್ರೆ ಸಂಕ್ರಾಂತಿಯ ಪರ್ವಕಾಲ, ಮಕರ ಸಂಕ್ರಾಂತಿಯ ಕಾಲಘಟ್ಟ, ಹಾಗೆ ಈ ಕುಂಭಮಾಸ ಅಂತ ಹೇಳ್ತೀವಿ ಆ ಸಂದರ್ಭ ಎಲ್ಲ ಬರೋ ಫೆಬ್ರವರಿ ಆಸ್ಪಾಸ್. ಸೊ ಡಿಸೆಂಬರ್ ಟು ಫೆಬ್ರವರಿ ಆ ಟೈಮಲ್ಲಿ ಇವ್ರಿಗೆ ಒಂದು ನಯಾ ನಾಜುಕತೆ ಬರುತ್ತೆ. ಯಾಕೆ ಈ ತರ ಬದಲಾವಣೆಗಳನ್ನ ನಾನು ಎದುರು ನೋಡೋ ತರ ಆಯ್ತು, ನನಗೆ ಈ ಪರಿಪಾಠಗಳಾಗಬೇಕಾಗಿತ್ತು, ಅದಕ್ಕೆ ಆಯ್ತು ಅಂತ ಜ್ಞಾನೋದಯ ಆಗತ್ತೆ. ಅದಕ್ಕೂ ಒಂದು ಟೈಮ್ ಲೈನ್ ಇಡ್ತಾನೆ ಗುರು. ಸೊ ಆ ಟೈಮ್ ಲೈನಲ್ಲಿ ಒಳ್ಳೇದನ್ನ ಅವರು ಎದುರು ನೋಡಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ಸಾವಕಾಶವಾಗಿ ಇರಬೇಕಾಗ್ತದೆ. ಈಗ ಊಟ ಮಾಡ್ಬೇಕಾದ್ರೆ ಸಾವಕಾಶವಾಗಿ ಊಟ ಮಾಡಿ ಅಂತಾರೆ. ಅರ್ಥ ಏನು? ಆಗಿದ ತಕ್ಷಣ ಗಪ ಅಂತ ತಿನ್ಕೊಂಬೇಡ್ರಪ್ಪ ಹೊಟ್ಟೆ ಹಸಿವು ಅಂತ. ನಿಧಾನಕ್ಕೆ ಅಗದು ಅದನ್ನ ಜಗದು ಅದನ್ನ ಯಾವ ರೀತಿ ಒಂದು ಆಸ್ವಾದಿಸಿ ತಿನ್ಬೇಕು, ಅವಾಗ ತೃಪ್ತಿ. ಬದುಕು ಅಷ್ಟೇ, ಬದುಕು ಸಹ ತೃಪ್ತಿಯಾಗಿ ಆ ಒಂದು ವಿಷಯಗಳು ನಿಮಗೆ ಜ್ಞಾನಾರ್ಜನೆ ಮೂಲಕ ಅದು ನಿಮ್ಗೆ ದೊರಕಬೇಕು ಅಂತಂದ್ರೆ, ಬದುಕು ಸಹ ತೃಪ್ತಿಮಯವಾಗಿ ನಡಿಬೇಕು ಅಂದ್ರೆ ಈ ಗುರು ಈ ತರ ಒಂದು ಫಲಗಳನ್ನು ಕೊಡಬೇಕಾಗ್ತದೆ. ಅದಕ್ಕೆ ಗುರುವಿನ ಫಲ ಅತೀ ತಟಸ್ಥವಾಗಿದೆ. ಯಾವುದೇ ಒಂದು ಏನಪ್ಪಾ ಹಿಂಗಿದೆಯಲ್ಲ ಅಂತ ಅನ್ಕೊಂಡು
ಇದು ಭಯ ಪಡಿಸುವಂಥದ್ದು ಏನಿಲ್ಲ ಇದರಲ್ಲಿ. ಇದಿರದೇ ಹೀಗೆ ಈ ವರ್ಷ ವೃಷಭ ರಾಶಿಯವರಿಗೆ. ಆದರೂ ನಿಮ್ಮ ವಿವೇಚನೆಗೆ ಒಲವು ತೋರಿಸಿ ಪರಿಹಾರ ಕ್ರಮವಾಗಿ ಈ ವೃಷಭಕ್ಕೆ ಅಷ್ಟಮ ಸ್ಥಾನಾಧಿಪತಿಯಾಗಿ ಗುರು ಇರತಕ್ಕಂಥ ಕಾರಣ ಈ ಅನ್ಎಕ್ಸ್ಪೆಕ್ಟೆಡ್ ಪೇಯಿಂಗ್ಸ್ ಏನೇನು ಬರಲಿ, ಆ ಒಂದು ಅನಿರೀಕ್ಷಿತವಾದಂತಹ ಸಂಕಟಗಳನ್ನ ದೂರ ಮಾಡ್ತಕ್ಕಂಥದ್ದು ಚಾಮುಂಡೇಶ್ವರಿಯಿಂದ ಸಾಧ್ಯ, ದುರ್ಗಾ ಮಾತೆಯಿಂದ ಸಾಧ್ಯ. ಹಾಗಾಗಿ ಗುರುವಾರ ಅಥವಾ ಸೋಮವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಶುಕ್ರವಾರ ಎಲ್ಲರೂ ಹೋಗ್ತಾರೆ, ಬಟ್ ಇವರು ಗುರುವಾರ ಹೋಗ್ಲಿ. ಖಂಡಿತವಾಗ್ಲೂ ಗುರುವಾರ, ಶುಕ್ರವಾರ ಅಥವಾ ಸೋಮವಾರ. ಶುಕ್ರವಾರ ಕಾಮನ್, ಯಾರು ಬೇಕಾದ್ರೂ ಹೋಗ್ಬೋದು. ಸೊ ಕಾಮನ್ ಡೇ ಶುಕ್ರವಾರ, ಬಟ್ ಪ್ರತ್ಯೇಕವಾಗಿ ಗುರುವಾರ ವೃಷಭ ರಾಶಿಯವರು ಹೋಗ್ಲಿ. ಸೋಮವಾರ ಅದ್ರ ಜೊತೆಗೆ ಎಸ್ಪೆಷಲಿ ಈ ತಿಂಗಳಲ್ಲಿ ಒಂದು 2 ಗುರುವಾರ 2 ಸೋಮವಾರ ಅವರು ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳೋದು, ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿದ್ದು ಬರ್ತಕ್ಕಂಥದ್ದು, ವಿಶೇಷಕರವಾದಂತಹ ಏಕಮಾತ್ರ ಶಕ್ತಿಪೀಠ ಕರ್ನಾಟಕದಲ್ಲಿ, ಅಂದ್ರೆ ಮಹಾಶಕ್ತಿ ಮಾಯೆ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು ಚಾಮುಂಡೇಶ್ವರಿ. ಚಾಮುಂಡೇಶ್ವರಿಯ ಒಂದು ಏಕಮಾತ್ರ ಶಕ್ತಿಪೀಠ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ, ಅದು ಮೈಸೂರಿನಲ್ಲಿ. ಅಲ್ಲಿಗೆ ಸೋಮವಾರದ ದಿವಸ ಎಸ್ಪೆಷಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಏಕಮಾತ್ರ ಶಕ್ತಿಪೀಠ ಮೈಸೂರು ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸೋಮವಾರ ತಪ್ಪರು ಗುರುವಾರ ಹೋಗಿದ್ದು ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ಉತ್ತಮವಾದ ಫಲಗಳನ್ನ, ನಿರೀಕ್ಷಿತವಾದ ಫಲಗಳನ್ನ ಪಡ್ಕೋಬಹುದು. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದುರ್ಗಾ ಸೂಕ್ತ ಆರಾಧನೆಯನ್ನ ಯಾರು ಮಾಡ್ತಾರೆ, ಅಥವಾ ದುರ್ಗಾ ಸೂಕ್ತ ಹೋಮವನ್ನ ಯಾರು ಸೋಮವಾರದ ದಿವಸ ಮಾಡಿಸ್ತಾರೆ, ಅವರ ದುಃಖಗಳು ನಾಶವಾಗ್ತಕ್ಕ